ಹಾಯ್ ಆಲ್, ವೆಲ್ಕಮ್ ಟು ಸ್ಟಡಿ ಕರ್ನಾಟಕ. ಈಗಾಗಲೇ ಮೊದಲನೇ ವಿಡಿಯೋವನ್ನು ನಾವು ಜೂನ್ 2026 ಕರೆಂಟ್ ಅಫೇರ್ಸಿನ ಮೊದಲನೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ನಮ್ಮ ಒಬ್ಬರ ಫ್ಯಾಕಲ್ಟಿ ಅವರು ಅದನ್ನು ಕವರ್ ಮಾಡಿದ್ದಾರೆ. ದಯಮಾಡಿ ಅದನ್ನು ನೋಡಿ. ಹಲವಾರು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ಮೆಜಾರಿಟಿಯಾಗಿ ಕ್ವಶನ್ಗಳು ಬಂದೇ ಬರುತ್ತೆ. ಈ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಬಂದುಬಿಟ್ಟು ಸ್ಪೆಸಿಫಿಕ್ ಆಗಿ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಮಾಹಿತಿಯನ್ನು ಇದರಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಮುಂಬರುವ ಯಾವುದೇ ಆದ KA ಆಗಲಿ KPSC ಆಗಲಿ ಯಾವುದೇ ಆದ ಎಕ್ಸಾಮಿನೇಷನಲ್ಲಿ ನಿಮಗೆ ಇದು ಪ್ರತಿಯೊಂದು ಕ್ವಶನು ಖಂಡಿತವಾಗಿ ಬಂದೇ ಬರುತ್ತೆ. ಸೊ ನಿಮ್ಮದೇ ಆದ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಇದರ PDF ಅನ್ನು ನಾವು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀವಿ. ದಯಮಾಡಿ ನೀವು ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದು. ಯಾವುದೇ ಆದ ಲ್ಯಾಂಡ್ ಸರ್ವೇರು ಅಥವಾ VAO ಎಕ್ಸಾಮ್ಗಾಗಿ, ಕೋರ್ಸಿಗಾಗಿ, ಮೆಟೀರಿಯಲ್ಸಿಗಾಗಿ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ 9481428256ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಈ ವಿಡಿಯೋ ಇಂಗ್ಲೀಷ್ ಮತ್ತು ಕನ್ನಡ ಎರಡೂದರಲ್ಲಿ ಇರುತ್ತೆ ಹಾಗೂ MCQ ಮುಖಾಂತರ ನಿಮಗೆ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಲಾಗುವುದು. ಮೊದಲನೇ ಕ್ವಶನ್ ಬಂದುಬಿಟ್ಟು KDEM ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಸೈನ್ಡ್ ಆನ್ MOU ವಿತ್. ಇಲ್ಲಿ 4 ಆಪ್ಷನ್ಗಳಿದೆ. ನಿಮಗೆ ಆಪ್ಷನ್ಗಳು ಬೇಕಾಗಿದ್ದಲ್ಲಿ ದಯಮಾಡಿ ಪಾಸ್ ಮಾಡಿ ಅದನ್ನು ಓದ್ಬೋದು. KDEM ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಯಾವ ಒಂದು ಸಂಸ್ಥೆಯ ಜೊತೆಗೆ MOU ಅನ್ನು ಸೈನ್ ಮಾಡಲಾಗಿದೆ? ಇದರ ಉತ್ತರ ಬಂದುಬಿಟ್ಟು ಝೋಯಿನ್ ಗ್ರೂಪ್, ZYOIN ಝೋಯಿನ್ ಗ್ರೂಪ್ ಅಂತ. ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕಾದ್ರೆ 2026 ಜೂನಿನಲ್ಲಿ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಮತ್ತು ಝೋಯಿನ್ ಗ್ರೂಪ್ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸೈನ್ ಮಾಡ್ಕೊಂಡ್ರು. ಎದಕ್ಕಾಗಿ ಅಂದರೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಗಳನ್ನು, ಇವು ಹೈ ವ್ಯಾಲ್ಯೂ ಇನ್ನೋವೇಷನ್ ಹಬ್ಸ್ ಆಗಿರುತ್ತೆ, ಅದನ್ನು ಬೆಂಗಳೂರು ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಅಂಡರಲ್ಲಿ ಟೈರ್ 2 ಸಿಟೀಸ್ಗಳಲ್ಲಿ, ಕರ್ನಾಟಕದ ತುಂಬ ಟೈರ್ 2 ಸಿಟೀಸ್ಗಳಲ್ಲಿ ಅದನ್ನು ಡೆವಲಪ್ ಮಾಡಲೆಂದು ಈ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸಿಗ್ನೇಚರ್ ಮಾಡಲಾಯಿತು. ಬಿಯಾಂಡ್ ಬೆಂಗಳೂರು ಇದೊಂದು ಇನಿಷಿಯೇಟಿವ್ ಇದು ಟೈರ್ 1 ಸಿಟಿಯನ್ನು ಬಿಟ್ಟು ಟೈರ್ 2 ಸಿಟಿಗಳಲ್ಲಿ IT ಹಬ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಉದ್ದೇಶನ ಹೊಂದಿದ್ದು. ಹಾಗಾದರೆ ಕರ್ನಾಟಕದಲ್ಲಿ ಟೈರ್ 1 ಮತ್ತು ಟೈರ್ 2 ಸಿಟಿಗಳು ಯಾವ್ಯಾವಿದೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ದ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಮೇನ್ಲಿ ಪ್ರಮೋಟ್ಸ್. ಬಿಯಾಂಡ್ ಬೆಂಗಳೂರು ಉಪಕ್ರಮವು ಮುಖ್ಯವಾಗಿ ಇವುಗಳನ್ನು ಉತ್ತೇಜಿಸುತ್ತದೆ. ಈಗಾಗಲೇ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ್ವಿ, ಇದು ಟೈರ್ 2 ಸಿಟೀಸ್. ಸೊ ಹೀಗಾಗಿ ಇದರ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ B, ದಟ್ ಈಸ್ ಟೈರ್ 2 ಸಿಟೀಸ್. ಮೂರನೇ ಕ್ವಶನು ಮೈಸೂರು ಈಸ್ ಬೀಯಿಂಗ್ ಡೆವಲಪ್ಡ್ ಮೇನ್ಲಿ ಫಾರ್. ಮೈಸೂರನ್ನು ಮುಖ್ಯವಾಗಿ ಈ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಅಂದರೆ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಇದೆ, ಅದರಲ್ಲಿ ಮೈಸೂರನ್ನು ಮುಖ್ಯವಾಗಿ ಎದಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಇದರ ಉತ್ತರ ಬಂದುಬಿಟ್ಟು ಆನ್ಸರ್ B, ಸೈಬರ್ ಸೆಕ್ಯುರಿಟಿ ಮತ್ತು ESDM. ಹಾಗಾದರೆ ನಿಮ್ಮೆಲ್ಲರಿಗೂ ಒಂದು ಕ್ವಶನು ಕಮೆಂಟ್ನಲ್ಲಿ ದಯಮಾಡಿ ಇದನ್ನು ತಿಳಿಸಿ. ಯಾಕಂದರೆ ಒಂದು ವೇಳೆ ನೀವು ರಿಸರ್ಚ್ ಮಾಡಿ ಕಮೆಂಟನ್ನು ಮಾಡಿದ್ದಲ್ಲಿ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ರಿಪೀಟ್ ಆದಾಗ ಕೇವಲ ನೀವು ಕಮೆಂಟ್ ಮಾಡಿದ್ದು ನೀವು ರಿವಿಷನ್ ಮಾಡಿದ್ದು ನೆನಪಾಗುತ್ತೆ. ಹಾಗಾದರೆ ESDMನ ಫುಲ್ ಫಾರ್ಮು ಈ ಕಮೆಂಟ್ ಮಾಡಿ ಇದನ್ನು ತಿಳಿಸಿ. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ನಾಲ್ಕನೇ ಕ್ವಶನು ಮಂಗಳೂರು ಈಸ್ ಐಡೆಂಟಿಫೈಡ್ ಅಂಡರ್ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್. ಇದರ ಅಡಿಯಲ್ಲಿ ಮಂಗಳೂರನ್ನು ಏನೆಂದು ಡೆವಲಪ್ ಮಾಡ್ತಾ ಇದ್ದಾರೆ? ಇದರ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ B, ಫಿನ್ಟೆಕ್ ಆ್ಯಂಡ್ ಮರೈನ್ ಬಯೋಟೆಕ್ನಾಲಜಿ. ಫಿನ್ಟೆಕ್ ಆ್ಯಂಡ್ ಮರೈನ್ ಬಯೋಟೆಕ್ನಾಲಜಿ. ಐದನೇ ಕ್ವಶನು ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಡಿಸ್ಟ್ರಿಬ್ಯೂಷನ್ ಡೆಮಾನ್ಸ್ಟ್ರೇಷನ್ ನೆಟ್ವರ್ಕ್ ವಾಸ್ ಇನಾಗ್ರೇಟೆಡ್ ಅಟ್. ನೆನ್ಪಿಟ್ಕೊಳ್ಳಿ, ಡಿಸ್ಟ್ರಿಬ್ಯೂಷನ್ ಡೆಮಾನ್ಸ್ಟ್ರೇಷನ್ ನೆಟ್ವರ್ಕ್ಗೆ ಮತ್ತೊಂದು ಹೆಸರಿದೆ, ಅದನ್ನು ಸರ್ಚ್ ಮಾಡಿ. ಡಿಸ್ಮಿನೇಷನ್ ಅಂತ ಒಂದು ಸ್ಪೆಸಿಫಿಕ್ ಆಗಿ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ. ಇದು ಡಿಸ್ಟ್ರಿಬ್ಯೂಷನ್ ಡೆಮಾನ್ಸ್ಟ್ರೇಷನ್ ನೆಟ್ವರ್ಕ್, ಅದರೊಂದಿಗೆ ಮತ್ತೊಂದು ಹೆಸರಿದೆ, ಅದನ್ನು ಕಮೆಂಟ್ ಮಾಡಿ. ಅದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದುಬಿಟ್ಟು ಜಕ್ಕೂರು, ಬೆಂಗಳೂರು. ಸಿಕ್ಸ್ ಕ್ವಶನ್ ವಿಚ್ ಟೆಕ್ನಾಲಜಿ ಈಸ್ ಯೂಸ್ಡ್ ಇನ್ ದ ನ್ಯೂ IST ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಹೊಸ IST ವಿತರಣಾ ಜಾಲದಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ? ಇದರ ಉತ್ತರ ಬಂದುಬಿಟ್ಟು ವೈಟ್ ರ್ಯಾಬಿಟ್ ಟೆಕ್ನಾಲಜಿ. ಹಾಗಾದರೆ ವೈಟ್ ರ್ಯಾಬಿಟ್ ಟೆಕ್ನಾಲಜಿ ಇದರ ಬಗ್ಗೆ ಒಂಚೂರು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಒನ್ ನೇಷನ್ ಒನ್ ಟೈಮ್ ಅಂದರೆ ಪ್ರತಿಯೊಂದು ನಮ್ಮ ಏನು ಭಾರತ ದೇಶ ಇದೆ ಅದಕ್ಕೆ ಒಂದೇ ಟೈಮ್ ಇರಬೇಕು. ಹೀಗಾಗಿ ಈ ಒಂದು ಇನಿಷಿಯೇಟಿವನ್ನು ಜಕ್ಕೂರು, ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಟ್ ಬಿಕಮ್ಸ್ ದಿ ಗೇಟ್ವೇ ಫಾರ್ ಅಕ್ಯುರೇಟ್ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇಟ್ ಈಸ್ ಎ ವೈಟ್ ರ್ಯಾಬಿಟ್ ಟೆಕ್ನಾಲಜಿ
based Indian Standard Time Distribution Demonstration Network. The network aims to provide the accurate, secure, and synchronized Indian Standard Time across the country. ಹಾಗಾದರೆ WR ಅಂದರೆ ವೈಟ್ ರ್ಯಾಬಿಟ್, ಇಟ್ ಈಸ್ ಅನ್ ಓಪನ್ ಸೋರ್ಸ್ ಪ್ರಿಸಿಷನ್ ಟೈಮ್ ಸಿಂಕ್ರೊನೈಸಿಂಗ್ ಟೆಕ್ನಾಲಜಿ ದಟ್ ಡಿಸ್ಟ್ರಿಬ್ಯೂಟ್ಸ್ ಹೈಲಿ ಅಕ್ಯುರೇಟ್ ಟೈಮ್ ಓವರ್ ದಿ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ಸ್. ಈಗ ನಿಮಗೆ ಎಕ್ಸಾಮಿನೇಷನ್ ಕೇಳ್ಬೋದು, ವೈಟ್ ರ್ಯಾಬಿಟ್ ಟೆಕ್ನಾಲಜಿ ಯಾವ ಒಂದು ನೆಟ್ವರ್ಕಿನ ಮುಖಾಂತರ ತನ್ನ ಮಾಹಿತಿಯನ್ನು ಸ್ಪ್ರೆಡ್ ಮಾಡುತ್ತೆ ಅಥವಾ ಯೂಸ್ ಮಾಡುತ್ತೆ ಎಂದು ಕೇಳಿದಾಗ ಆಪ್ಟಿಕಲ್ ಫೈಬರ್ ನೆನ್ಪಿಟ್ಕೊಳ್ಳಿ. ಆಪ್ಟಿಕಲ್ ಫೈಬರ್ ಇಟ್ ಕಂಬೈನ್ಸ್ ಪ್ರಿಸಿಷನ್ ಟೈಮ್ ಟೆಕ್ನಾಲಜಿ ಆ್ಯಂಡ್ ಸಿಂಕ್ರೊನೈಸಸ್ ಈಥರ್ನೆಟ್. ಈಥರ್ನೆಟ್ಟು ಇದು ನಿಮ್ಮ ಕಂಪ್ಯೂಟರ್ ಕ್ಲಾಸ್ಗಳಲ್ಲಿ ಬಂದೇ ಬರುತ್ತೆ. ಹಾಗಾದರೆ ಈಥರ್ನೆಟ್ ಇದರಲ್ಲಿ ವ್ಯಾನ್ ಲ್ಯಾನ್ ಮ್ಯಾನ್ ಎಂದು ಬರುತ್ತೆ. ಈ ವ್ಯಾನ್ ಲ್ಯಾನ್ ಮ್ಯಾನ್ ಇದರ ಕಮೆಂಟ್ ಡೆಫಿನೇಷನನ್ನು ಫುಲ್ ಫಾರ್ಮನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಟ್ ಅಚೀವ್ಸ್ ಸಬ್ ನ್ಯಾನೋ ಸೆಕೆಂಡ್ ದಟ್ ಈಸ್ ಲೆಸ್ ದೆನ್ 1 ಬಿಲಿಯನ್ತ್ ಆಫ್ ಎ ಸೆಕೆಂಡ್ ಸಿಂಕ್ರೊನೈಸಿಂಗ್ ಅಕ್ಯುರಸಿ. ಅಂದರೆ ಇಷ್ಟೊಂದು ಅಕ್ಯುರೇಟ್ ಆಗಿ ಅದು ಟೈಮಿಂಗನ್ನು ಕೊಡುತ್ತೆ. ಒರಿಜಿನಲಿ ಡೆವಲಪ್ಡ್ ಬೈ CERN. ಈಗ ನಿಮಗೆ ಕೇಳ್ಬೋದು CERN ಫುಲ್ ಫಾರ್ಮ್ ಏನು ನೆನ್ಪಿಟ್ಕೊಳ್ಳಿ. ಈಗಾಗಲೇ KSP ಮತ್ತು KEA ತನ್ನ GS ಪೇಪರಿನ ಎಕ್ಸಾಮಿನೇಷನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. CERN ಫುಲ್ ಫಾರ್ಮ್ ಏನು? ಇದರ ಉತ್ತರ ಬಂದುಬಿಟ್ಟು ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಎಂದು ಬರೆಯುತ್ತೆ. ಇದಕ್ಕೆ ಮತ್ತೊಂದಿದೆ CERT. ನಾ ಹೇಳಿದ್ದು CERT. CERN ಫುಲ್ ಫಾರ್ಮ್ ಏನು ಇದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್. ಇದು CERN ಇದೆ ಅಲ್ಲ, ಇದು ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚು. ಭಾರತದಲ್ಲಿ ಬಂದುಬಿಟ್ಟು CERT ಅಂತ ಬರುತ್ತೆ. ನಾನು ನಿಮಗೆ ಅದರ ಫುಲ್ ಫಾರ್ಮನ್ನು ಹೇಳಿದ್ದೆ. ಈಗ CERN ಫುಲ್ ಫಾರ್ಮನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. 7th ಕ್ವಶನ್, ವಿಚ್ ಮಿನಿಸ್ಟ್ರಿ ಇಂಪ್ಲಿಮೆಂಟೆಡ್ ದಿಸ್ ಪ್ರಾಜೆಕ್ಟ್? ಯಾವ ಪ್ರಾಜೆಕ್ಟಿನ ಬಗ್ಗೆ ಮಾತನಾಡ್ತಿದ್ದಾರೆ ಅವರು? ಇದು ಒನ್ ನೇಷನ್ ಒನ್ ಟೈಮ್ IST ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಇದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಸಚಿವಾಲಯ ಯಾವುದು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದುಬಿಟ್ಟು ಇಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಮೆಜಾರಿಟಿಯಾಗಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಎಂದು ಆನ್ಸರ್ ಮಾಡ್ತಾರೆ. ಆದರೆ ಇದರ ಉತ್ತರ ಬಂದುಬಿಟ್ಟು ಆನ್ಸರ್ ನಂಬರ್ B, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ. ದಯಮಾಡಿ ಈ ಒಂದು ಕ್ವಶನ್ಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನ್ ಬಂದಾಗ ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸೊ ಇದಕ್ಕೆ ನೀವು ಪ್ರಿಪೇರ್ಡ್ ಇರಿ. 8ನೇ ಕ್ವಶನು, ದ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇಸ್ ಪ್ರೈಮರಿಲಿ ರಿಲೇಟೆಡ್ ಟು. ಒಂದು ರಾಷ್ಟ್ರ ಒಂದು ಸಮಯ ಉಪಕ್ರಮವು ಮುಖ್ಯವಾಗಿ ಎದಕ್ಕೆ ಸಂಬಂಧವಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದುಬಿಟ್ಟು ಆನ್ಸರ್ ನಂಬರ್ B, ಯೂನಿಫಾರ್ಮ್ ಟೈಮ್ ಡಿಸ್ಟ್ರಿಬ್ಯೂಷನ್. ಅಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮೂಲೆಗೆ ಕರೆಕ್ಟಾಗಿ ಟೈಮ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಈ ಸಮಯ 12 ಗಂಟೆ 10 ನಿಮಿಷ, ಈ ಒಂದು ಸಮಯ ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ಜಾಗದಲ್ಲಿ ಇದೇ ಸಮಯ ಇರಬೇಕು. ಆ ರೀತಿಯಾಗಿ ಟೈಮನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವನ್ನು ನಮ್ಮ ಜಕ್ಕೂರು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಸ್ಥಾಪನೆ ಮಾಡಿದವರು ಪ್ರಹ್ಲಾದ್ ಜೋಶಿ ಅವರು. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಕರ್ನಾಟಕದವರು ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ಕ್ವಶನ್ನ ಕೇಳೋ ಚಾನ್ಸ್ ಇರುತ್ತೆ. 9ನೇ ಕ್ವಶನು, ಅಕಾರ್ಡಿಂಗ್ ಟು ದಿ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ರಿಪೋರ್ಟ್. ನೆನ್ಪಿಟ್ಕೊಳ್ಳಿ, ಇದರ ಫುಲ್ ಫಾರ್ಮನ್ನು ಕೂಡ ನೆನ್ಪಿಟ್ಕೊಳ್ಳಿ, GSER ಅಂದರೆ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ರಿಪೋರ್ಟ್ 2026. ಬೆಂಗಳೂರು ಎಷ್ಟನೇ ಸ್ಥಾನ ಏಷ್ಯಾದಲ್ಲಿ AI ನೇಟಿವ್ ಸ್ಟಾರ್ಟಪ್ ಕ್ಲಸ್ಟರ್ಗಾಗಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ? ಇಂಗ್ಲೀಷ್ನಲ್ಲಿ ನೋಡಬೇಕಾದ್ರೆ, ಅಕಾರ್ಡಿಂಗ್ ಟು ದಿ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ರಿಪೋರ್ಟ್ 2026, ಬೆಂಗಳೂರು ರ್ಯಾಂಕ್ಸ್ ಡ್ಯಾಶ್ ಅಮಾಂಗ್ ಏಷ್ಯಾಸ್ AI ಇನಿಷಿಯೇಟಿವ್ ಸ್ಟಾರ್ಟಪ್ ಕ್ಲಸ್ಟರ್. ಇದರ ಉತ್ತರ ಬಂದುಬಿಟ್ಟು ಸ್ಥಾನ ನಂಬರ್ 2, ಆನ್ಸರ್ ನಂಬರ್ B, ದಟ್ ಈಸ್ ಸೆಕೆಂಡ್ ಸ್ಥಾನ. 10ನೇ ಕ್ವಶನು, ಬೆಂಗಳೂರು ರ್ಯಾಂಕ್ ಡ್ಯಾಶ್ ಗ್ಲೋಬಲಿ. ಈಗ ನಾವು ನೋಡಿದ್ದು ಏಷ್ಯಾದಲ್ಲಿ, ಆದರೆ ಪ್ರಪಂಚದಾದ್ಯಂತ ನಾವು ನೋಡಿದಾಗ ಬೆಂಗಳೂರು ಎಷ್ಟನೇ ಸ್ಥಾನವಿದೆ ಇದರಲ್ಲಿ? GSER 2026. ಹಾಗಾದರೆ GSERನ ಫುಲ್ ಫಾರ್ಮನ್ನು ನೀವು ದಯಮಾಡಿ ಕಮೆಂಟ್ನಲ್ಲಿ ಪ್ರತಿಯೊಬ್ಬರು ಇದನ್ನು ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ತಿಳಿಸಿ. GSERನ ಫುಲ್ ಫಾರ್ಮ್ ಏನು? ಇದರ ಉತ್ತರ ಬಂದುಬಿಟ್ಟು ಪ್ರಪಂಚದಾದ್ಯಂತ ಬೆಂಗಳೂರು 12ನೇ ಸ್ಥಾನದಲ್ಲಿದೆ, ಆಪ್ಷನ್ ನಂಬರ್ B. ನೆಕ್ಸ್ಟ್ ಕ್ವಶನ್, KHIR ಸಿಟಿ ಹ್ಯಾಸ್ ಬೀನ್ ರೀನೇಮ್ಡ್ ಆಸ್. KHIR ಸಿಟಿಯನ್ನು ಯಾವ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ? ಈಗ ಇದನ್ನು ರೀಸೆಂಟಾಗಿ ಇದರ ಉತ್ತರ ಬಂದುಬಿಟ್ಟು ಕ್ವಿನ್ ಸಿಟಿ, KWIN. ಹಾಗಾದರೆ ಇದು ಯಾವ ವರ್ಷದಲ್ಲಿ ಮರುನಾಮಕರಣ ಮಾಡಲಾಯಿತು ಇದನ್ನು ನೀವು ತಿಳಿಸಬೇಕು. ಇದು ರೀಸೆಂಟಾಗಿ ಕರೆಂಟ್ ಅಫೇರ್ಸ್ನಲ್ಲಿದೆ, ಜೂನ್ ಮಂತ್ನಲ್ಲಿ. ಆದರೆ ಇದು ರೀಸೆಂಟಾಗಿ ರೀನೇಮ್ ಮಾಡಲಿಲ್ಲ. ಇದು ಬೇರೆ ಯಾವುದೋ ಒಂದು ವರ್ಷದಲ್ಲಿ ರೀನೇಮ್ ಮಾಡಲಾಗಿದೆ. ಅದನ್ನು ಸರ್ಚ್ ಮಾಡಿ ಯಾವ ವರ್ಷದಲ್ಲಿ ಇದನ್ನು ರೀನೇಮ್ ಮಾಡಲಾಗಿದೆ ಅದನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಇಲ್ಲಿ ಮತ್ತೊಂದು ನಿಮಗೆ ಕ್ವಶನ್ ಏನಂದರೆ, KHIR
ಮತ್ತು KWIN. ಇವು ಎರಡೂ ಥರ ಫುಲ್ ಫಾರ್ಮನ್ನು ಕಮೆಂಟ್ನಲ್ಲಿ ನೀವು ಸರ್ಚ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ, ಹಲವಾರು ಕ್ವಶನ್ಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇದರ ಒಂದೇ ಒಂದು ಉದ್ದೇಶ ಅಂದರೆ ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ನಿಮಗೆ ರಿವಿಷನ್ ಆಗುತ್ತೆ, ನಿಮ್ಮ ಎಕ್ಸಾಮಿನೇಷನಲ್ಲಿ ಯೂಸ್ ಆಗುತ್ತೆ. ಸೊ ದಯಮಾಡಿ ಏನು ಇನ್ಸ್ಟ್ರಕ್ಷನ್ಸನ್ನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ಗೆ ತುಂಬ ಯೂಸ್ ಆಗುತ್ತೆ. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ದ ಟೋಟಲ್ ಏರಿಯಾ ಆಫ್ ದಿ ಕ್ವಿನ್ ಸಿಟಿ ಈಸ್. ನೆನ್ಪಿಟ್ಕೊಳ್ಳಿ, ರೀಸೆಂಟಾಗಿ 2024-25 KS ಎಕ್ಸಾಮ್ ನಡೆದಾಗ ಈ ಕ್ವಿನ್ ಸಿಟಿ ಮೇಲೆ ಒಂದು ಕ್ವಶನ್ ಬಂದಿತ್ತು. ಅದರಲ್ಲಿ ಹಲವಾರು ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ. ಆಗ ಇಂಥ ಒಂದು ಸಿಂಗಲ್ ಲೈನ್ MCQ ನಿಮಗೆ ಯೂಸ್ ಆಗುತ್ತೆ. ಯಾಕಂದರೆ ಒಂದು ಸೆಂಟೆನ್ಸ್ ಏನು ಆ್ಯಡ್ ಮಾಡಿರ್ತಾರೆ ಅಂದರೆ ಕ್ವಿನ್ ಸಿಟಿಯ ಒಟ್ಟು ವಿಸ್ತೀರ್ಣ ಇಂತಿಷ್ಟಿದೆ ಎಂದು ನಿಮಗೆ ಕೊಟ್ಟಿರ್ತಾರೆ. ಆಗ ಈ ಸಿಂಗಲ್ ಲೈನ್ ಕ್ವಶನ್ ನಿಮಗೆ ನೆನಪು ಬಂದರೆ ಮಾತ್ರ ಅದನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಅದಕ್ಕಾಗಿ ಈ ರೀತಿಯಾದ ಕ್ವಶನ್ಗಳನ್ನು, ಫ್ಯಾಕ್ಚುಯಲ್ ಕ್ವಶನ್ಗಳನ್ನು ಬಯಾಟ್ ಹಾಕಬೇಕಾಗುತ್ತೆ. ಇದರ ಉತ್ತರ ಬಂದುಬಿಟ್ಟು ಆನ್ಸರ್ ನಂಬರ್ C, 5800 ಎಕರ್ಸ್. 5800 ಎಕರನ್ನು ಇದಕ್ಕೆ ಮೀಸಲಿಡಲಾಗಿದೆ, ಇದಕ್ಕೆ ಕ್ವಿನ್ ಸಿಟಿಗೆ. ಇದೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ಒಂಚೂರು ವಿಸ್ತಾರವಾಗಿ ಹೇಳ್ತೀನಿ, ಅದಾದಮೇಲೆ ಇದ್ರ ಮೇಲೆ ನಾವು MCQ ನೋಡೋಣ. ಕರ್ತವ್ಯ ಅಂದರೆ KAAMS, ಕರ್ತವ್ಯ. ಇಟ್ ಈಸ್ ಅನ್ AI ಬೇಸ್ಡ್ ಅಟೆಂಡೆನ್ಸ್ ಮಾನಿಟರಿಂಗ್ ಫಾರ್ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂಡರ್ ಕರ್ನಾಟಕಾಸ್ ಕರ್ತವ್ಯ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವೇರ್ 4.7 lakh ಗೌರ್ಮೆಂಟ್ ಎಂಪ್ಲಾಯೀಸ್ ಅಕ್ರಾಸ್ 42 ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಹ್ಯಾವ್ ಬೀನ್ ರಿಜಿಸ್ಟರ್ಡ್. ಅದರರ್ಥ ಏನು? ಕರ್ತವ್ಯ ಎಂಬುದು ಒಂದು AI ಬೇಸ್ಡ್ ಡೈಲಿ ಅಟೆಂಡೆನ್ಸ್ ಮಾನಿಟರ್ ಮಾಡುವ ಸಲುವಾಗಿ, ಮೇನ್ಲಿ ಸ್ಪೆಸಿಫಿಕಲಿ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ಗಾಗಿ ಕರ್ನಾಟಕ ಸರ್ಕಾರ ಇದನ್ನು ತೆಗೆದುಕೊಂಡು ಬಂದಿದೆ. ಅದರ ಹೆಸರು ಬಂದುಬಿಟ್ಟು ಕರ್ತವ್ಯ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದರಲ್ಲಿ 42 ಡಿಪಾರ್ಟ್ಮೆಂಟಿನ 4.78 ಲಕ್ಷ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ರಿಜಿಸ್ಟರ್ಡ್ ಮಾಡಲಾಗಿದೆ. ದ ಸಿಸ್ಟಮ್ ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫೇಶಿಯಲ್ ರೆಕಗ್ನಿಷನ್ ಆ್ಯಂಡ್ ಜಿಯೋಫೆನ್ಸಿಂಗ್ ಟೆಕ್ನಾಲಜಿ ಟು ಮಾನಿಟರ್ ಎಂಪ್ಲಾಯಿ ಅಟೆಂಡೆನ್ಸ್. Developed by the Center for E-Governance, the system aims to eliminate absenteeism, improve transparency, and strengthen accountability in government administration. ಹಾಗಾದರೆ ಇದರ ಮೇಲೆ ಕ್ವಶನ್ ನೋಡಬೇಕಾದ್ರೆ KAMS ಸ್ಟ್ಯಾಂಡ್ಸ್ ಫಾರ್. KAMS ಇದರ ವಿಸ್ತೃತ ರೂಪವೇನು? ಇದರ ಉತ್ತರ ಬಂದುಬಿಟ್ಟು ಆನ್ಸರ್ ನಂಬರ್ B, ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. 14ನೇ ಕ್ವಶನ್ ಬಂದುಬಿಟ್ಟು ಕಾವೇರಿ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾವೇರಿ ಎಂಬುದೇನು? ಇದು ಒಂದು ಕ್ವಶನ್ಗೆ ಸ್ಟಾರ್ ಮಾರ್ಕ್ ಹಾಕೊಂಡ್ಕೊಳ್ಳಿ, ಎಕ್ಸಾಮಿನೇಷನ್ ಕೇಳೋ ಚಾನ್ಸ್ ತುಂಬಾ ಇದೆ. ಇದರ ಉತ್ತರ ಬಂದುಬಿಟ್ಟು ಆನ್ಸರ್ ನಂಬರ್ B, ಕ್ವಾಂಟಮ್ ಪ್ರೊಸೆಸರ್. ಇದೊಂದು ಕ್ವಾಂಟಮ್ ಪ್ರೊಸೆಸರ್ ಆಗಿದೆ. ಕಾವೇರಿ ಇಟ್ ಈಸ್ ಅನ್ ಇಂಡಿಯಾಸ್ ಇಂಡಿಜಿನಿಯಸ್ ಅಂದರೆ ಸ್ವತಂತ್ರವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಇಂಡಿಜಿನಿಯಸ್ 64 ಬಿಟ್. ಇದು ಕೂಡ ನೆನ್ಪಿಟ್ಕೊಳ್ಳಿ, ಇದು ಫ್ಯಾಕ್ಚುಯಲ್ ಕ್ವಶನ್ ಆಗುತ್ತೆ. 64 ಬಿಟ್ ಕ್ವಾಂಟಮ್ ಪ್ರೊಸೆಸರ್ ಬೆಂಗಳೂರು ಬೇಸ್ಡ್ QPIAI has unveiled Kaveri, India's first completely indigenous 64-bit qubit superconducting quantum processor, marking a major milestone in India's quantum technology journey. The achievement strengthens India's self-reliance, Atmanirbhar Bharat, in quantum research and promotes the expansion of advanced technology beyond Bengaluru under the Karnataka's Beyond Bengaluru initiative. ಹಾಗಾದರೆ ಬಿಯಾಂಡ್ ಬೆಂಗಳೂರು ಈ ಒಂದು ಇನಿಷಿಯೇಟಿವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಈ ಇನಿಷಿಯೇಟಿವ್ ಯಾವ ವರ್ಷದಲ್ಲಿ ತೆಗೆದುಕೊಂಡು ಬರಲಾಯಿತು? ಇದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. 15th and the last question of this video, the special intensive revision related to revising voter list with verification in Karnataka was launched on. ಕರ್ನಾಟಕದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಎದಕ್ಕಾಗಿ? ವೋಟರ್ ಲಿಸ್ಟನ್ನು ಪರಿಷ್ಕರಣೆ ಮಾಡುವುದಕ್ಕಾಗಿ ಯಾವ ದಿನಾಂಕದಂದು ಪ್ರಾರಂಭಿಸಲಾಯಿತು? KAನಲ್ಲಿ ಈ ರೀತಿಯಾದ ಫ್ಯಾಕ್ಚುಯಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ದಯಮಾಡಿ ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ನೋಟ್ಸ್ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಇದರ ಉತ್ತರ ಬಂದುಬಿಟ್ಟು ಆನ್ಸರ್ ನಂಬರ್ C, 30 ಜೂನ್ 2026. 30 ಜೂನ್ 2026. ಫಾರ್ ಎನಿ ಕ್ವಶನ್ಸ್ ಆರ್ ಎನಿ ನೋಟ್ಸ್ ಕಾಂಟ್ಯಾಕ್ಟ್ 9481428256. ಸ್ಟಡಿ ಕರ್ನಾಟಕ ನಿಮ್ಮೊಂದಿಗೆ ಯಾವತ್ತೂ ನಿಮಗೆ ಸಹಾಯ ಮಾಡಲಿಕ್ಕೆ ಇದ್ದೇ ಇರ್ತೀವಿ. ನಾವು ನಮ್ಮದೇ ಆದ ಒಂದು ಟೀಮನ್ನು ಬಿಲ್ಡ್ ಮಾಡಿದ್ದೇವೆ. ನಿಮಗೆ ಯಾವುದೇ ಆದ ಕ್ವಶನ್ ಇದ್ದಲ್ಲಿ ಅದನ್ನು ನೀವು ನಮಗೆ ಕೇಳ್ಬೋದು. ನೋಟ್ಸ್ ಬೇಕಾಗಿದ್ದಲ್ಲಿ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಒಂಚೂರು ಡಿಲೇ ಆಗ್ಬೋದು, ಬಟ್ ನಾವು ನಿಮಗೆ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಸ್ಟಡಿ ಕರ್ನಾಟಕವನ್ನು ಹಲವಾರು ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಲ್ಯಾಂಡ್ ಸರ್ವೇರ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗಾಗಿ ಒಂದು ಸ್ಪೆಷಲ್ ಸೀರೀಸನ್ನು ಲಾಂಚ್ ಮಾಡಿದ್ದೇವೆ. ಟೆಸ್ಟ್ ಸೀರೀಸನ್ನು ಕೂಡ ತೊಗೊಂಡು ಬರ್ತೀವಿ. PDF ನೋಟ್ಸು, ಬುಕ್ಸನ್ನು ರಿಲೀಸ್ ಮಾಡ್ತೀವಿ. ಯಾರಿಗೆಲ್ಲ ಬೇಕು ನಿಮಗೆ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.